ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ವಾರಾದ್ಯಂತ ಎಪಿಸೋಡ್ನಲ್ಲಿ ಪುಟಾಣಿ ಮಕ್ಕಳು ಹಿರಿಯ ಹಾಸ್ಯ ಕಲಾವಿದರೊಂದಿಗೆ ಸೇರಿ ಅದ್ಭುತವಾದ ಸ್ಕಿಟ್ಗಳನ್ನು ಪ್ರದರ್ಶಿಸಿದ್ದಾರೆ. ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಪಟ್ಟಕ್ಕಾಗಿ ತೀವ್ರ ಪೈಪೋಟಿ ನಡೆದಿದೆ. ತೀರ್ಪುಗಾರರು ಸೃಜನ್, ಲೋಕೇಶ್ ಮತ್ತು ಶ್ರುತಿ ಅವರ ಮಕ್ಕಳ ಅಭಿನಯವನ್ನು ವಿಶ್ಲೇಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಮುಗ್ಧತೆ ಮತ್ತು ಹಿರಿಯ ಕಲಾವಿದರ ಅನುಭವ ಸೇರಿ ಪ್ರೇಕ್ಷಕರಿಗೆ ಭರ್ಜರಿ ಮನರಂಜನೆ ನೀಡಲಾಗುತ್ತದೆ. ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಕನ್ನಡದ ಜನಪ್ರಿಯ ಕಾಮಿಡಿ ರಿಯಾಲಿಟಿ ಶೋ ಆಗಿದ್ದು, ಮಕ್ಕಳಿಗಾಗಿ ವಿಶೇಷವಾಗಿ ಆಯೋಜಿಸಲಾಗಿದೆ. 12 ವರ್ಷದೊಳಗಿನ ಮಕ್ಕಳು ಈ ಹಿಂದಿನ ಸೀಸನ್ಗಳಲ್ಲಿನ ಸ್ಪರ್ಧಿಗಳು ಮತ್ತು ಹಾಸ್ಯ ನಟರೊಂದಿಗೆ ಸೇರಿ ಸ್ಕಿಟ್ಗಳನ್ನು ಪ್ರದರ್ಶಿಸುತ್ತಿದ್ದಾರೆ. ಪ್ರತಿ ವಾರಾಂತ್ಯದಲ್ಲಿ ವಿಶೇಷ ಅತಿಥಿಗಳು ಮತ್ತು ತೀರ್ಪುಗಾರರ ಸಮ್ಮುಖದಲ್ಲಿ ಮಕ್ಕಳ ಅದ್ಭುತ ಹಾಸ್ಯ ಪ್ರದರ್ಶನಗಳು ನಡೆಯುತ್ತಿವೆ. ಸಾಮಾನ್ಯವಾಗಿ ಹಾಸ್ಯ ಕಾರ್ಯಕ್ರಮಗಳಲ್ಲಿ ಕಾಮಿಡಿಯನ್ಸ್ಗಳೇ ಇರುತ್ತಾರೆ. ಆದರೆ ಗಿಚ್ಚಿ ಗಿಲಿಗಿಲಿ ಶೋನಲ್ಲಿ ಒಬ್ಬರು ವ್ಯಕ್ತಿಪರ ಹಾಸ್ಯ ಕಲಾವಿದರ ಜೊತೆಯಾಗಿ ಬೇರೆ ಬೇರೆ ರಂಗದ ಸಾಧಕರು ಅಂದರೆ ಕಿರುತೆರೆ ನಟರು, ಗಾಯಕರು, ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಸ್ಪರ್ಧೆಗಳಿಗಾಗಿ ಭಾಗವಹಿಸುತ್ತಿದ್ದರು. ಈ ಬಾರಿ ಮಕ್ಕಳ ಜೊತೆ ಶೋ ಮಾಡುತ್ತಿರುವುದೇ ವಿಶೇಷ. ಹೌದು, ಈ ಬಾರಿ ಮಕ್ಕಳದೇ ಹವಾ. ಗಿಚ್ಚಿ ಗಿಲಿಗಿಲಿ ಶೋವನ್ನು ಮಕ್ಕಳಿಗಾಗಿ ಮಾಡಲಾಗುತ್ತದೆ. ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಹೆಸರಿನಲ್ಲೇ ಮೂಡಿಬರುತ್ತಿರುವ ಈ ಶೋನಲ್ಲಿ ಭಾರೀ ಮಕ್ಕಳದೇ ಹವಾ. ಹಾಗಾಗಿ ಅಂತಹ ಪ್ರತಿಭಾವಂತ ಮಕ್ಕಳಿಗಾಗಿ ಹುಡುಕಾಟ ನಡೆಯುತ್ತಿದೆ. ಅಂತಹ ಮಕ್ಕಳಿಗಾಗಿ ರಾಜ್ಯದ ವಿವಿಧೆಡೆ ಆಡಿಷನ್ ಕೂಡ ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಗಿಚ್ಚಿ ಗಿಲಿಗಿಲಿಯಲ್ಲಿ ನಿಮಗೂ ಯಾರು ಇಷ್ಟ ಅಂತ. ಓಕೆ, ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ.